ಮೊದಲಿಗೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ನಾನು ವೆಲ್ಕಮ್ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ಸಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸಾಯ್ಮ ಕಡೆಯಿಂದ. ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡ ಇಂಡಸ್ಟ್ರಿನ. ಸೊ ಲುಕಿಂಗ್ ಫಾರ್ವರ್ಡ್, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸಾಯ್ಮ ಬಹಳ ಹಳೇದಲ್ಲ, ಬಹಳ ಹೊಸದಲ್ಲ. ಈಗ ಒಂದು 14 ವರ್ಷ ಆಗಿದೆ ನಮಗೆ ಸಾಯ್ಮ ಜೊತೆ ಇರೋ ನಂಟು. ಆ್ಯಂಡ್ ಈ ನಂಟಲ್ಲಿ ನಮ್ಮ ಫ್ಯಾಮಿಲಿಗೂ ಬಹಳಷ್ಟು ಒಳ್ಳೆ ನಂಟಿದೆ. ನನ್ನ ಕಸಿನ್ ಅಪ್ಪಮ್ಮಮ್ಮ ಅವರು ಒಂದು 4 ಸತಿ ಅವಾರ್ಡ್ ತೊಗೊಂಡಿದ್ದಾರೆ. ಶಿವಣ್ಣಮ್ಮ ಅವರು ಒಂದು 3 ಸತಿ ತೊಗೊಂಡಿದ್ದಾರೆ. ನಮ್ಮಣ್ಣ 2 ಸಲ ಆ್ಯಂಕರಿಂಗ್ ಮಾಡಿದ್ದಾರೆ. ಆ್ಯಂಡ್ ನನಗೂ ಮಫ್ತಿಲಿ ಬೆಸ್ಟ್ ಕ್ರಿಟಿಕ್, ಬೆಸ್ಟ್ ಲೀಡ್ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ಆಗುತ್ತೆ. ದ ಬಿಗ್ಗೆಸ್ಟ್ ಥಿಂಗ್ ಆ್ಯಂಡ್ ದ ಮೋಸ್ಟ್ ಫ್ಯಾಬ್ಯುಲಸ್ ಥಿಂಗ್ ಅಬೌಟ್ ಸಾಯ್ಮ ಏನು ಅಂದರೆ, ಸ್ಟಾರ್ಸ್ನ ಬರೀ ಮೇಲೆ ನೋಡ್ತಾ ಇರ್ತೀವಿ. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಿಡಿದು ಎಲ್ಲ ಸ್ಟಾರ್ಸ್ನೂ ಹಾಕ್ಬಿಟ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಇವೆಂಟ್ ಮಾಡ್ತಾರೆ. ಆ ಇವೆಂಟ್ನ ಎಲ್ಲ ಎಂಟೈರ್ ಸ್ಟೇಟ್ ಅವ್ರವ್ರ ರೀಜನಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಐಮ್ ಎಕ್ಸೈಟೆಡ್. ಒಳ್ಳೆಯದಾಗಲಿ ಎಲ್ರಿಗೂ. ಅವಾರ್ಡನ್ನು ಒಂದು ರೆಕಗ್ನಿಷನ್ ಒಬ್ಬ ಕಲಾವಿದರಿಗೆ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಾಯ್ಮಾನು, ಈ 14ನೇ ಎಡಿಷನ್ ಸಾಯ್ಮಾನು ಅಷ್ಟರ ಮಟ್ಟಿಗೆ ಅಷ್ಟೇ ಅಚ್ಚುಕಟ್ಟಾಗೆ ಅಷ್ಟೇ ಅದ್ಭುತವಾಗಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಚಿತ್ರರಂಗವನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹೀಗಾಗಿ ಈ ಪ್ರಶ್ನೆ ನಿಮ್ಮ ಗಮನಕ್ಕೂ ಇರುತ್ತೆ ಸರ್. ಕಳೆದ ಬಾರಿ ಏನಾಯಿತು ಸೈಮಾ ಅವಾರ್ಡ್ ಅನ್ನುವಂಥದ್ದು, ದುನಿಯಾ ವಿಜಯ್ ಸರ್ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇದೇ ರೀತಿ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ನಾವು ಬರೋದಿಲ್ಲ ಸೈಮಾ ಅವಾರ್ಡ್ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು. ಸೊ ಈ ಬಾರಿ ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತ? ಯಾಕಂದರೆ ಲಾಸ್ಟ್ ಟೈಮ್ ಕನ್ನಡ ಚಿತ್ರ ಅವಾರ್ಡ್ಗಳನ್ನು ಕೊನೆಯದಾಗಿ ಕೊಟ್ಟರು. ಅಷ್ಟೊತ್ತಿಗೆ ಎಲ್ಲ ಚಿತ್ರರಂಗದ ಸೆಲೆಬ್ರಿಟೀಸ್ ಇರ್ಬೋದು, ಪ್ರತಿಯೊಬ್ಬರು ವೆಕೇಟ್ ಆಗಿದ್ದರು. ಮುಂಭಾಗದಲ್ಲಿರುವಂತಹ ಏನು ಚೇರ್ಸ್ ಎಲ್ಲ ಖಾಲಿ ಆಗಿತ್ತು. ಈ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು. ಸಿನಿಮಾ ಮಾಡೋದು ಜನಕ್ಕಾಗಿ, ಅವಾರ್ಡ್ ಸಿಗೋದು ಪ್ರಶಂಸೆ, ಒಂದು ಗುರುತಿಸಿ ನಮ್ಮನ್ನು ಅವಾರ್ಡ್ ಅಂತ ಕೊಡ್ತಾರೆ. ಅವಾರ್ಡ್ ಫಂಕ್ಷನ್ ಅಂತ ಬಂದಾಗ ಅದು ವೈಯಕ್ತಿಕ ವಿಚಾರ ಅಂತ ನನಗನ್ಸುತ್ತಮ್ಮ. ನಾವು ನಮ್ಮ ಫಂಕ್ಷನಲ್ಲಿ ಯಾರು ಇರಲಿ ಇಲ್ಲದೆ ಹೋಗಲಿ ಗಮನ ಅವಾರ್ಡ್ ಮೇಲೆ ಇರಬೇಕು. ಆ ಅವಾರ್ಡ್ಗಿರೋ ಮರ್ಯಾದೆ ನಾವು ಕೊಟ್ಕೊಂಡು ಸುಮ್ಮನೆ ಇರಬೇಕು ಅಂತ ನನಗನ್ಸುತ್ತೆ. ಲಾಸ್ಟ್ ಟೈಮ್ ಆಗಿದ್ದು ನನಗೆ ಬಹಳ ಬೇಸರ ಇದೆ ಅದ್ರ ಬಗ್ಗೆ. ಅದು ಏನು ನಡೀತೋ ಅದು ನಡಿಬಾರ್ದಾಗಿತ್ತು. ಬಹುಶಃ ಈ ವರ್ಷ ಅದೆಲ್ಲ ಅಚ್ಚುಕಟ್ಟಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮವರೇ ಇರ್ತೀವಲ್ಲ, ಎಲ್ಲ ಜಾಲಾಗಿದ್ದಾಗ ಅವ್ರವ್ರ ಮುಂದೆ ಅವಾರ್ಡ್ ತೊಗೊಂಬಿಟ್ರೆ ಆ ಥರನೂ ಖುಷಿಯಾಗಿ ಇರ್ಬೋದು ಅಂತ ನನಗನ್ಸುತ್ತೆ. ಬಟ್ ಆ ಥರ ಏನಾದ್ರು ಅನಿಸಿದ್ರೆ ಬೇರೆಯವ್ರು ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಕಣಮ್ಮ. ನಾನು ಈ ವರ್ಷ ಇವೆಂಟ್ನ ಮುಗಿಸ್ಕೋಬೇಕು. ಅದಾದಮೇಲೆ ಏನು ಅಂತ ಹೇಳ್ತೀನಿ ನಿಮಗೆ.